ಇನ್ನು ದೆಹಲಿ ಯಾತ್ರೆಯ ಬಳಿಕ ಅಜ್ಜಯ್ಯನಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಮೊರೆ ಹೋಗಿದ್ದಾರೆ. ಇವತ್ತು ನೊಣವಿನಕೆರೆ ಅಜ್ಜಯ್ಯ ಸನ್ನಿಧಿಗೆ ಡಿಕೆಶಿ ಭೇಟಿ ನೀಡ್ತಾರೆ. ಮುಂದಿನ ಹೆಜ್ಜೆ ಬಗ್ಗೆ ಅಜ್ಜಯ್ಯನಿಗೆ ಮೊರೆ ಹೋಗ್ತಾರಾ ಡಿಕೆ? ಅಜ್ಜಯ್ಯನ ಅಪ್ಪಣೆ ಪಡೆದು ಮುಂದಿನ ಹೆಜ್ಜೆಯನ್ನೇನಾದ್ರೂ ಇಡ್ತಾರಾ? ಅಜ್ಜಯ್ಯನ ಜಾತ್ರಾ ಮಹೋತ್ಸವದ ಧರ್ಮ ಸಭೆಯಲ್ಲಿ ಡಿಕೆ ಶಿವಕುಮಾರ್ ಭಾಗಿಯಾಗಿದ್ರು. ತುಮಕೂರು ಜಿಲ್ಲೆ ತಿಪಟೂರು ತಾಲೂಕಿನಲ್ಲಿದೆ ಈ ಮಠ. ಇಡೀ ಕರ್ನಾಟಕಕ್ಕೆ ಗೊತ್ತಿದೆ ಡಿಕೆ ಶಿವಕುಮಾರ್ ಅಜ್ಜಯ್ಯನವರ ಮಠಕ್ಕೆ ಎಷ್ಟು ಮಟ್ಟಿಗೆ ನಡೆದುಕೊಳ್ತಾರೆ ಮತ್ತು ಅಜ್ಜಯ್ಯನವರ ಮಾತಿಗೆ ಎಷ್ಟು ಮಟ್ಟಿಗೆ ನಡ್ಕೊಳ್ತಾರೆ ಮತ್ತು ಅದನ್ನ ಪಾಲಿಸ್ತಾರೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ವಿ, ಅಜ್ಜಯ್ಯನ ಜಾತ್ರಾ ಮಹೋತ್ಸವದ ಧರ್ಮ ಸಭೆಯಲ್ಲಿ ಡಿಕೆ ಅವರು ಭಾಗಿಯಾಗಿದ್ರು. ಸೊ ಹಾಗಾಗಿ ಮತ್ತೊಮ್ಮೆ ನಾಯಕತ್ವ ಬದಲಾವಣೆಯ ವಿಚಾರದಲ್ಲಿ ಅಜ್ಜಯ್ಯನವರ ಮೊರೆ ಹೋಗ್ತಾರಾ ಅನ್ನುವಂತಹ ಪ್ರಶ್ನೆಗಳಿದ್ದಾವೆ. ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ರೂಪೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರೂಪೇಶ್, ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ ಅಂತ ಗೊತ್ತಾಗ್ತಾ ಇದೆ. ಎಸ್ಪೆಷಲಿ ಡಿಕೆ ಹಾಗೂ ಸಿಎಂ ಸಿದ್ದರಾಮಯ್ಯ ಅವರ ನಡುವೆ ಈಗ ಕೋಲ್ಡ್ ವಾರ್ ಶುರುವಾಗಿದೆ. ಒಂದೇ ವೇದಿಕೆಯಲ್ಲಿದ್ರು, ಒಬ್ರಿಗೊಬ್ರು ಮುಖವನ್ನು ನೋಡಿದಂತಹ ಪರಿಸ್ಥಿತಿಯಲ್ಲಿ ಇಬ್ರು ಇದ್ರು. ಅಟ್ ದ ಸೇಮ್ ಟೈಮ್ ದೆಹಲಿಗೆ ಹೋಗಿ ಬಂದ್ಮೇಲೆ ಡಿಕೆಶಿ ಅವರಲ್ಲಿ ಇರಬೇಕಾದಂತಹ ಉತ್ಸಾಹ ಯಾವುದು ಕಾಣಿಸ್ತಾ ಇಲ್ಲ, ಅವರ ಬಣದಲ್ಲೂ ಕೂಡ ಉತ್ಸಾಹ ಕಾಣಿಸ್ತಿಲ್ಲ. ಏನ್ ನಡೀತಾ ಇದೆ ಕಾಂಗ್ರೆಸ್ ಅಲ್ಲಿ ಮತ್ತು ಇದೆಲ್ಲದರ ಬಗ್ಗೆ ಹೇಳೋದಾದ್ರೆ, ಅಪ್ಡೇಟ್ಸ್ಗಳ ಬಗ್ಗೆ ಹೇಳೋದಾದ್ರೆ ರೂಪೇಶ್? ಸಿದ್ದೂರ ದೆಹಲಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಹೋಗ್ತಾರೆ ಅಂತ ಹೇಳಿದಾಗ ಆ ಪಕ್ಷದಲ್ಲಿ ಅಥವಾ ಒಂದಿಷ್ಟು ಡಿಕೆಶಿ ಆಪ್ತರಲ್ಲಿ ಸಾಕಷ್ಟು ಉತ್ಸಾಹಗಳಿತ್ತು. ಯಾಕಂತ ಹೇಳಿದ್ರೆ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರ, ಹೈಕಮಾಂಡ್ ಸಂದೇಶ ಕೊಡುತ್ತೆ, ಈ ರೀತಿಯಾಗಿರ್ತಕ್ಕಂಥ ವ್ಯಾಖ್ಯಾನಗಳು ನಡೆದು ಹೋಗಿತ್ತು. ಆದ್ರೆ ದೆಹಲಿಯಿಂದ ಬಂದಾಗ ಅದೇ ರೀತಿಯಾಗಿರ್ತಕ್ಕಂಥ ಉತ್ಸಾಹಗಳು ಇರಬೇಕು ಅಥವಾ ಇನ್ನಷ್ಟು ಉತ್ಸಾಹ ಹೆಚ್ಚಾಗಬೇಕಿತ್ತು. ಆದ್ರೆ ಆ ಯಾವ ಉತ್ಸಾಹಗಳು ಕೂಡ ಡಿಕೆ ಶಿವಕುಮಾರ್ ಮತ್ತೆ ಅವರ ಬಣದಲ್ಲಿ ಕಾಣ್ತಾ ಇಲ್ಲ. ಹೀಗಾಗಿ ಡಿಕೆ ಶಿವಕುಮಾರ್ ಪರ ಯಾರೆಲ್ಲ ಹಿಂದೇನೋ ಮಾತಾಡ್ತಿದ್ರು ಅವರೇ ಬಿಟ್ರೆ ಹೊಸ ಶಾಸಕರು ಇರ್ಬೋದು ಅಥವಾ ಹೊಸ ಸಚಿವರುಗಳು ಮಾತಾಡ್ತಾ ಇಲ್ಲ. ಇದೆಲ್ಲ ಒಂದ್ ಕಡೆ ಡಿಕೆ ಶಿವಕುಮಾರ್ಗೆ ಹೈಕಮಾಂಡ್ ದೊಡ್ಡ ಮಟ್ಟಕ್ಕೆ ಭರವಸೆಗಳನ್ನ ಕೊಟ್ಟಿಲ್ಲ ಅಂತ ಹೇಳಿ ಮುಂದೆ ನೋಡೋಣ ಅಂತ ಹೇಳಿ ಹಿಂದೆನೂ ಕೂಡ ಹೇಳಿದ್ರು. 1 ವರ್ಷ 2 ವರ್ಷ ಹಿಂದೆನೂ ಕೂಡ ಮುಂದೆ ನೋಡೋಣ ಅಂತ ಹೇಳಿದ್ರು. ಮುಂದೆ ಅಲ್ಲ, ಯಾವ ಡೇಟ್ ನಲ್ಲಿ ನೋಡೋಣ, ಯಾವ ಡೇಟ್ ಅಲ್ಲಿ ನಿರ್ಧಾರ ಮಾಡ್ತೇವೆ ಅಂತ ಹೇಳಿ ಸ್ಪಷ್ಟವಾಗಿ ಹೇಳಿದ್ರೆ ಡಿಕೆ ಶಿವಕುಮಾರ್ ಕೂಡ ಖುಷಿ ಆಗ್ತಾ ಇತ್ತು. ಆ ರೀತಿ ನಿರ್ಧಾರವನ್ನ ತೆಗೆದುಕೊಂಡಿರ್ಲಿಲ್ಲ. ಹೀಗಾಗಿ ಡಿಕೆ ಶಿವಕುಮಾರ್ ಒಂದ್ ರೀತಿ ಬೇಸರದಿಂದ ಇದ್ದಾರೆ ಅನ್ನೋಂಥದ್ದು ಸ್ಪಷ್ಟವಾಗ್ತಾ ಹೋಗುತ್ತೆ. ಹೀಗಾಗಿ ಡಿಕೆ ಶಿವಕುಮಾರ್ ಯಾವತ್ತ ಬೇಸರದಲ್ಲಿ ಇರ್ತಾರೆ. ಡಿಕೆ ಶಿವಕುಮಾರ್ ಏನೋ ಮುಂದೆ ದಾರಿ ಏನ್ ಕಾಣೋದಿಲ್ಲ ಅಥವಾ ಏನ್ ಮಾಡ್ಬೇಕು ಅಂತ ನಿರ್ಧಾರ ತೆಗೆದುಕೊಳ್ಳಿ ಕಷ್ಟ ಆದಾಗ ಡಿಕೆ ಶಿವಕುಮಾರ್ ನೊಣವಿನಕೆರೆಯ ಅಜ್ಜಯ್ಯನ ಮಠಕ್ಕೆ ಭೇಟಿಯನ್ನ ಕೊಡ್ತಾರೆ. ಇವಾಗಲೂ ಕೂಡ ಅಜ್ಜಯ್ಯನ ಮಠಕ್ಕೆ ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಜ್ಜಯ್ಯನ ಮಠಕ್ಕೆ ಬೆಂಗಳೂರಿನಿಂದ ಹೊರಡಲಿದ್ದಾರೆ. ತುಮಕೂರಿನ ತಿಪಟೂರಿನಲ್ಲಿ ಇರತಕ್ಕಂಥ ನೊಣವಿನಕೆರೆಯ ಅಜ್ಜಯ್ಯನ ಮಠದ ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗ್ತಾರೆ. ಈ ಸಂದರ್ಭದಲ್ಲಿ ಅಜ್ಜಯ್ಯನಿಂದ ಆಶೀರ್ವಾದನ ಪಡ್ಕೊಂಡು ಮುಂದೇನ್ ಮಾಡ್ಬೇಕು, ಯಾಕಂತ ಹೇಳಿದ್ರೆ ಈಗ ಜಟಾಪಟಿ ಮಾಡ್ಲಿಕ್ಕೆ ಹೋದ್ರೆ ಕಷ್ಟ. ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯನ ಮುನಿಸ್ಕೊಂಡ್ರು ಅಂತ ಹೇಳಿದ್ರೆ ಮತ್ತೆ ಪುನಃ ಅಧಿಕಾರ ಸಿಗೋದು ಮತ್ತಷ್ಟು ಕಷ್ಟ ಆಗತ್ತೆ. ಹೀಗಾಗಿ ಸಿದ್ದರಾಮಯ್ಯನ ವಿಶ್ವಾಸವನ್ನು ಗಳಿಸ್ಕೊಳ್ಬೇಕು, ಅದೇ ರೀತಿ ಸಿಎಂ ಕೂಡ ಆಗ್ಬೇಕು. ಏನ್ ಐಡಿಯಾ ಇದೆ, ದೇವ್ರ ಏನ್ ಹೇಳುತ್ತೆ, ಅಜಯ್ ಏನ್ ಹೇಳ್ತಾರೆ, ಎಲ್ಲದೂ ಕೂಡ ಈಗ ಡಿಕೆ ಶಿವಕುಮಾರ್ ಅವರು ಅಜ್ಜಯ್ಯನ ಮೊರೆ ಹೋಗಿ ಕೇಳುವಂತ ಈಗ ಒಂದು ನಿರ್ಧಾರವನ್ನ ಮಾಡಿದ್ದಾರೆ. ಹೀಗಾಗಿ ನೇರವಾಗಿ ಬೆಂಗಳೂರಿನಿಂದ ಈಗ ಡಿಕೆ ಶಿವಕುಮಾರ್ ಅಜ್ಜಯ್ಯನ ಮಠಕ್ಕೆ ಹೋಗ್ತಾ ಇದ್ದಾರೆ. ಅಲ್ಲಿ ಒಂದಿಷ್ಟು ಆಶೀರ್ವಾದ ಸಿಗಬಹುದು ಅಂತ ನಿರೀಕ್ಷೆ ಕೂಡ ಇದೆ. ಹಿಂದೆನೂ ಕೂಡ ಅಜ್ಜಯ್ ಹೇಳಿದ್ರು ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ, ಆಗಬಹುದು ಅಂತ ಹೇಳಿ ಅಲ್ಲ ಮುಹೂರ್ತ ಕೂಡ ಹೇಳಿದ್ರು. ಹೀಗಾಗಿ ಮತ್ತೊಮ್ಮೆ ಅಜ್ಜಯ್ಯನ ಮಠಕ್ಕೆ ಈಗ ಡಿಕೆ ಶಿವಕುಮಾರ್ ಹೋಗ್ತಿದ್ದಾರೆ. ಸಿಂಧೂರ. ಆಲ್ ರೈಟ್ ರೂಪೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.